ಹಲೋ ಎವ್ರಿವನ್. ಇವತ್ತು ನಾನು DJI ಕಂಪನಿಯ DJI Neo ಫ್ಲೈಮೋರ್ ಕೊಂಬೋನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ನೋಡಿ, ಈ ಫ್ಲೈಮೋರ್ ಕೊಂಬೋಲಿ ಏನೇನೆಲ್ಲ ಸಿಗುತ್ತೆ ನಿಮಗೆ, ಈ ವಿಡಿಯೋದಲ್ಲಿ ನೋಡೋಣ. ಓಕೆ, ಬನ್ನಿ. ಈ DJI Neo ಫ್ಲೈಮೋರ್ ಕೊಂಬೋಲಿ ನಿಮಗೆ ಏನೇನೆಲ್ಲ ಸಿಗುತ್ತೆ ಅಂತ ನೋಡೋಣ, ಅನ್ಬಾಕ್ಸಿಂಗ್ ಮಾಡೋಣ. ನಾನು ಇದನ್ನೆಲ್ಲನೂ ಕರೆಕ್ಟಾಗಿ ಅರೇಂಜ್ ಮಾಡಿ ಇಟ್ಟಿದ್ದೀನಿ. ಇವಾಗ ಬನ್ನಿ ಒಂದೊಂದೇ ನೋಡೋಣ. ಇದು ಬಂದು ನಮ್ಮ DJI Neo ಏರ್ಕ್ರಾಫ್ಟ್ ಆ್ಯಂಡ್ ಇದರ ವೆಯ್ಟ್ ಬಂದು 135 ಗ್ರಾಮ್, ಲೈಟ್ ವೆಯ್ಟ್ ಪೋರ್ಟಬಲ್. ನೀವು ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಬೋದು. ಆ್ಯಂಡ್ ಇದು ಎಕ್ಸ್ಪೆಷಲಿ ಸೋಲೋ ಕ್ರಿಯೇಟರ್ಸ್ ಮತ್ತು ಬಿಗಿನರ್ಸ್ಗಾಗಿ ಇದನ್ನು ಲಾಂಚ್ ಮಾಡಿದ್ದಾರೆ, ತುಂಬ ಕಮ್ಮಿ ಪ್ರೈಸಲ್ಲಿ DJI ಕಂಪನಿಯವರು. ಆ್ಯಂಡ್ ಇದು ಪಾಮ್ ಟೇಕ್ ಆಫ್ ಆ್ಯಂಡ್ ಲ್ಯಾಂಡಿಂಗ್. ಈ ಥರ ಕೈಯಲ್ಲಿ ಇಟ್ಕೊಂಡು ನೀವು AI ಟೆಕ್ನಾಲಜಿಯ ಮೂಲಕ ನೀವು ಪಾಮ್ ಟೇಕ್ ಆಫ್ ಆ್ಯಂಡ್ ಲ್ಯಾಂಡಿಂಗ್ ಇರುತ್ತೆ. AI ಸಬ್ಜೆಕ್ಟ್ ಟ್ರ್ಯಾಕಿಂಗ್, ಕ್ವಿಕ್ ಶಾಟ್ಸು ಮತ್ತು ಮಲ್ಟಿಪಲ್ ಕಂಟ್ರೋಲ್ ಆಪ್ಷನ್ಸ್ ಇರುತ್ತೆ ಇದರಲ್ಲಿ. ಇಲ್ಲಿ ಕ್ಯಾಮ್ರಾ ಬಂದು ಇಲ್ಲಿರುತ್ತೆ. ಇದನ್ನು ಕ್ಯಾಮ್ರಾ ಪ್ರೊಟೆಕ್ಷನ್, ಇದನ್ನು ರಿಮೂವ್ ಮಾಡ್ಬೋದು ನಾವು. ಫ್ಲೈ ಮಾಡೋಕ್ಕಿಂತ ಮುಂಚೆ ಇದನ್ನು ರಿಮೂವ್ ಮಾಡಿನೇ ಫ್ಲೈ ಮಾಡಬೇಕು. ಇಲ್ಲಿ ಬಟನ್ ಇರುತ್ತೆ. ಇಲ್ಲಿ ಬಟನ್ ಇರುತ್ತೆ. ಇದನ್ನು ಬಟನ್ ಅಂದರೆ ಸ್ವಲ್ಪ ಗ್ರಿಪ್ ಥರ ಇರುತ್ತೆ, ಪ್ರೆಸ್ ಮಾಡಿ ತೆಗಿಬೇಕು. ಈ ಥರ ಪ್ರೆಸ್ ಮಾಡಿ ತೆಗಿಬೇಕು. ಈ ಕ್ಯಾಮ್ರಾ ಬಂದು 4K ಅಲ್ಟ್ರಾ ಸ್ಟೆಬಲೈಸ್ಡ್ ವೀಡಿಯೋಗೆ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ಇದು ಗಿಂಬಲ್ ಬಂದು ಅಪ್ ಆ್ಯಂಡ್ ಡೌನ್ ಇರುತ್ತೆ. ನೋಡಿ, ತೋರಿಸ್ತೀನಿ ನಿಮಗೆ. ಆ್ಯಂಡ್ ಇದು 4 ಪ್ರೊಪೆಲ್ಲರ್ ಇರುತ್ತೆ. ಆ್ಯಂಡ್ ಈ ಪ್ರೊಪೆಲ್ಲರ್ ಗಾರ್ಡ್ ಕೂಡ ಇದಕ್ಕೆ ಕೊಟ್ಟಿದ್ದಾರೆ. ಇದರೊಳಗೆ ಬಿಲ್ಟಾಗೇ ಬರುತ್ತೆ. ಬಟ್ ನೀವು ಬೇಡ ಅಂದರೆ ನೀವು ಇದನ್ನು ಡಿಸ್ಮ್ಯಾಂಟಲ್ ಮಾಡಿ ಇಟ್ಕೊಳ್ಬೋದು. ಬಟ್ ಇದ್ರೆ ಇನ್ನು ಸೇಫ್ಟಿ ಆಗಿರುತ್ತೆ ಜಾಸ್ತಿ. ಇದರ ರೇಂಜ್ ಬಂದು, ಈ ಏರ್ಕ್ರಾಫ್ಟ್ ರೇಂಜ್ ಬಂದು ನಿಮಗೆ ಹೈಟ್ ಬಂದು 120 ಮೀಟರ್ವರೆಗೂ ಇರುತ್ತೆ. ಆ್ಯಂಡ್ ಲೆಂತ್ ಬಂದು 1.5 ಕಿಲೋಮೀಟರ್ಸ್ ರೇಂಜ್ವರೆಗೂ ನೀವು ಇದನ್ನು ಫ್ಲೈ ಮಾಡ್ಬೋದು. ಇಲ್ಲಿ ಬಂದು ಬ್ಯಾಟ್ರಿ ಹಾಕ್ಬೋದು ನೀವು. ಆ್ಯಂಡ್ ಇದು ಎರಡು ಬಂದು ಲ್ಯಾಂಡಿಂಗ್ ಸೆನ್ಸರ್. ಇದು ಬಂದು RC ಕಂಟ್ರೋಲರ್. ಈ RC ಕಂಟ್ರೋಲರ್ ರಿಮೋಟ್ ಕಂಟ್ರೋಲ್. ನಿಮ್ಮ ಜಾಯ್ಸ್ಟಿಕ್ ಹ್ಯಾಂಡಲ್ ಬಂದು ಇಲ್ಲಿ ಕೆಳಗೆ ಬಾಟಮಲ್ಲಿ ಇರುತ್ತೆ. ನೀವು ಇಲ್ಲಿಂದ ತೆಗೆದು ಸ್ಕ್ರೂ ಟೈಪ್ ಇರುತ್ತೆ. ಜಸ್ಟ್ ಈ ಥರ ಹಾಕಿ ಸ್ಕ್ರೂ ಟೈಟ್ ಮಾಡೋ ಥರ ಮಾಡಿದ್ರೆ ನಿಮ್ಮ ಜಾಯ್ಸ್ಟಿಕ್ ರೆಡಿ ಆಯಿತು. ಈ ಥರ ಹಾಕಿ ಜಾಯ್ಸ್ಟಿಕ್ ರೆಡಿ ಆಗಿದೆ. ಆ್ಯಂಡ್ ಇದು ಬಂದು ಆನ್ ಆ್ಯಂಡ್ ಆಫ್ ಬಟನ್. ಇದನ್ನು ಆನ್ ಮಾಡಬೇಕಂದ್ರೆ ನೀವು ಒಂದು ಸರಿ ಪ್ರೆಸ್ ಮಾಡಿ ಮತ್ತೆ ಲಾಂಗ್ ಪ್ರೆಸ್ ಮಾಡಬೇಕು. ಇದು ಆನ್ ಆಗೋಯಿತು. ಆ್ಯಂಡ್ ಇದು ಬಂದು ರಿಟರ್ನ್ ಟು ಹೋಮ್ ಬಟನ್. ಇದು ಬಂದು ನೀವು ಫ್ಲೈ ಮಾಡಿ ಈ ರಿಟರ್ನ್ ಟು ಹೋಮ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮ್ಮ ಡ್ರೋನು ನೀವು ಎಲ್ಲಿಂದ ಫ್ಲೈ ಮಾಡಿದ್ರೋ ಅಲ್ಲಿ ಬಂದು ಲ್ಯಾಂಡ್ ಆಗುತ್ತೆ. ಆ್ಯಂಡ್ ಇದು ಬಂದು ನಿಮಗೆ ಸಿನಿಮ್ಯಾಟಿಕ್ ಶಾರ್ಟ್ಸ್ ಬೇಕಂದರೆ ಸಿನಿಮ್ಯಾಟಿಕ್ಕು, ನಾರ್ಮಲ್ಲು, ಸ್ಪೋರ್ಟ್ ಮೋಡ್. ಆ್ಯಂಡ್ ಇದೆರಡು ಜಾಯ್ಸ್ಟಿಕ್. ಆ್ಯಂಡ್ ಇಲ್ಲಿ ಬಂದು ಹಿಂದೆ ಇರೋದು ಬಂದು ಇದು ಬಂದು ಗಿಂಬಲ್, ಕ್ಯಾಮ್ರಾ ಗಿಂಬಲ್ ಅಪ್ ಆ್ಯಂಡ್ ಡೌನ್ ಆಪ್ಷನ್ ಇದೆ. ಆ್ಯಂಡ್ ಮತ್ತು ಇದು ನೀವು ಫ್ಲೈಯಿಂಗ್ ಮಾಡಬೇಕಾದ್ರೆ ನೀವು ಈ ಬಟನ್ ಫೋಟೋಸ್ ಕ್ಯಾಪ್ಚರ್ ಮಾಡೋದಕ್ಕೆ ಬಟನ್ ಇದೆ. ಫೋಟೋ ಕ್ಲಿಕ್ ಆಗುತ್ತೆ. ಫೋಟೋಸ್ ನೀವು ಒಳ್ಳೆ ಕ್ವಾಲಿಟಿಯಲ್ಲಿ ಫೋಟೋಸ್ನೆಲ್ಲ ನೀವು ಇಲ್ಲಿ ಕ್ಯಾಪ್ಚರ್ ಮಾಡ್ಬೋದು. ಆ್ಯಂಡ್ ಮೊಬೈಲು ಇಲ್ಲಿ ನೀವು ಇನ್ಸರ್ಟ್ ಮಾಡೋ ಥರ ಇರುತ್ತೆ. ಮೊಬೈಲ್ ಇಲ್ಲಿ ಇನ್ಸರ್ಟ್ ಮಾಡಿ. ಆ್ಯಂಡ್ ಇದಕ್ಕೆ USB ಕೇಬಲ್ ಇಲ್ಲಿ ಹಿಂದೆ ಕೊಟ್ಟಿದ್ದಾರೆ, C ಟೈಪು. ಈ C ಟೈಪ್ USB ಕೇಬಲ್ನ ಕನೆಕ್ಟ್ ಮಾಡಿ ನಿಮ್ಮ ಮೊಬೈಲ್ ಜೊತೆಗೆ ನೀವು ಇದನ್ನು ಫ್ಲೈ ಮಾಡ್ಬೋದು. ಆ್ಯಂಡ್ ಆ್ಯಪಲ್ ಮೊಬೈಲ್ ಇರೋರಿಗೆ ಆ್ಯಪಲ್ ಕನೆಕ್ಟಿಂಗ್ ಕೇಬಲ್ಲು ಕೂಡ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಆ್ಯಂಡ್ ಇದನ್ನು ಜಸ್ಟ್ ಹೀಗೆ ಹಾಕ್ಬಿಡೋಣ.
ಎಕ್ಸ್ಟ್ರಾ ಪ್ರೊಪೆಲ್ಲರ್ ಕೊಟ್ಟಿದ್ದಾರೆ. ಆ್ಯಂಡ್ ಇದರ ಜೊತೆಲಿ 2 ಸ್ಕ್ರೂ ಇದೆ, ಒಂದು ಸ್ಕ್ರೂ ಡ್ರೈವರ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬ್ಯಾಟ್ರಿ ಕೇಸ್. ಇದು 3 ಬ್ಯಾಟ್ರಿ, ಈ ಕಾಂಬೋ ಪ್ಯಾಕಲ್ಲಿ ನಿಮಗೆ 3 ಬ್ಯಾಟ್ರೀಸ್ ಬರುತ್ತೆ ಮತ್ತು ಒಂದು ಬ್ಯಾಟ್ರಿ ಕೇಸಿಂಗ್ ಕೂಡ ಬರುತ್ತೆ. ಸೊ ಈ ಲೈಟ್ಸ್ ಬಂದು ನಿಮಗೆ ಬ್ಯಾಟ್ರಿ ಚಾರ್ಜಿಂಗ್ ಇಂಡಿಕೇಶನ್. ಆ್ಯಂಡ್ ಇದು 1 ಬ್ಯಾಟ್ರಿ ಕೆಪಾಸಿಟಿ ಬಂದು ಫ್ಲೈಯಿಂಗ್ ಟೈಮಿಂಗ್ಸ್ ಬಂದು ನಿಮಗೆ 18 ಮಿನಿಟ್ಸ್ ಕೊಟ್ಟಿದ್ದಾರೆ. ಬಟ್ 18 ಮಿನಿಟ್ಸ್ ಬರೋಲ್ಲ. ನೀವು ವಿಂಡ್ ಇರೋದ್ರಿಂದ ಆನ್ ಮಾಡಿ ನೀವೆಲ್ಲ ಸೆಟ್ಟಿಂಗ್ ಮಾಡೋಷ್ಟರಲ್ಲಿ ನಿಮಗೆ ಬ್ಯಾಟ್ರಿ ಕನ್ಸಂಪ್ಷನ್ ಇರುತ್ತಲ್ವ. ಸೊ ಬ್ಯಾಟ್ರಿ ಕನ್ಸಂಪ್ಷನ್ ಇರೋದ್ರಿಂದ ನಿಮಗೆ ಮ್ಯಾಕ್ಸಿಮಮ್ 10 to 12 ಮಿನಿಟ್ಸ್ ನಿಮಗೆ ಫ್ಲೈಯಿಂಗ್ ಟೈಮ್ ಸಿಗುತ್ತೆ ಈ ಡ್ರೋನಲ್ಲಿ. ಮತ್ತು ಒಂದು ಚಾರ್ಜರ್ ಕೊಟ್ಟಿದ್ದಾರೆ. ಡ್ರೋನ್ ಮತ್ತು ನಮ್ಮ ಈ RC ರಿಮೋಟ್ ಕಂಟ್ರೋಲ್ ಬ್ಯಾಟ್ರಿ ಕೇಸಿಂಗ್ಗೆ ಚಾರ್ಜ್ ಮಾಡೋದಕ್ಕೆ ಒಂದು ಚಾರ್ಜರ್ ಕೊಟ್ಟಿದ್ದಾರೆ, C-ಪಿನ್ ಚಾರ್ಜರ್. ಸೊ ಫೈನಲಿ ಇದರ ಪ್ರೈಸ್ ಬಂದು, ನಾನು ನೇಪಾಲ್ ಕಾಠ್ಮಂಡುವಲ್ಲಿರೋದ್ರಿಂದ ಇದರ ಪ್ರೈಸ್ ಬಂದು ನನಗೆ ಟೋಟಲ್ 56,000 NPR ವ್ಯಾಟ್ ಬಿಲ್ಲು. ಸೊ ಇದು ನೇಪಾಲ್ ರುಪೀಸ್ 56,000 ರುಪೀಸ್ ಆಯಿತು ನನಗೆ. ಅಂದರೆ ಇಂಡಿಯನ್ ಅಮೌಂಟಲ್ಲಿ ಕರೆನ್ಸಿಯಲ್ಲಿ ನಾವು ಟ್ರಾನ್ಸ್ಫರ್ ಮಾಡಿದ್ರೆ 33,000 ರುಪೀಸ್, 33,500 ರುಪೀಸ್ ಇದೆ. ಬಟ್ ಇಂಡಿಯಾದಲ್ಲಿ ಈ ಡ್ರೋನ್ನ ರೇಟ್ ಬಂದು ಜಾಸ್ತಿ ಇದೆ, 39,500 ರುಪೀಸ್ ಇದೆ ಅಟ್ ಪ್ರೆಸೆಂಟು ಚೆಕ್ ಮಾಡಬೇಕಂದ್ರೆ. ಸೊ ನೇಪಾಳಲ್ಲಿ ಕಾಠ್ಮಂಡುವಲ್ಲಿ ಕಮ್ಮಿ ಪ್ರೈಸಲ್ಲಿ ಸಿಗ್ತಾ ಇರೋದ್ರಿಂದ ನಾನು ಇದನ್ನು ಇಲ್ಲೇ ಪರ್ಚೇಸ್ ಮಾಡಿದ್ದೀನಿ. ಸೊ ಈ DJI Neo ಡ್ರೋನ್ನ ನಾನು ಫ್ಲೈ ಮಾಡಿ ಆ ಕ್ಲಿಪ್ಸ್ನ ಕೂಡ ಇದರಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಸೊ ನೋಡಿ ಆ ವಿಡಿಯೋಸ್, ಕ್ಲಿಪ್ಸು, ಫೋಟೋಸ್ ಕ್ಲಾರಿಟಿ ಎಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ.